ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ಬಿಬಿಎಂಪಿಯಿಂದ ಏಪ್ರಿಲ್ 1ರಿಂದ ಜುಲೈ 31ರವರೆಗೆ 3065 ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹ. ಗವರ್ನರ್ ಶೋಕಾಸ್ ನೋಟಿಸ್ ವಿರುದ್ಧ ಕ್ಯಾಬಿನೆಟ್ ಸಚಿವರಿಂದ ಸುದೀರ್ಘ ನಿರ್ಣಯ. ಸಿಎಂ ಬೆನ್ನಿಗೆ ನಿಂತ ಸಂಪುಟ. ಮೈಸೂರು ಜೆಡಿಎಸ್ ಬ್ಲಾಕ್ ಮೇಲ್ಗೆ ಬಗ್ಗದೆ ಪಾದಯಾತ್ರೆ ನಡೆಸುವಂತೆ ಬಿಜೆಪಿ ವರಿಷ್ಠರ ಸೂಚನೆ. ಕರ್ನಾಟಕದಲ್ಲಿ ವರುಣನ ಆರ್ಭಟ, ಡ್ಯಾಂಗಳಿಂದ ಹೆಚ್ಚು ನೀರು ಬಿಡುಗಡೆ, ನದಿಗಳಲ್ಲಿ ಭಾರೀ ಪ್ರವಾಹ. ಕೇರಳ ಲ್ಯಾಂಡ್ ಸ್ಲೈಡ್, ಭೂಕುಸಿತದ ಮೊದಲು ನಂತರದ ಸ್ಯಾಟಲೈಟ್ ಇಮೇಜ್ ಬಿಡುಗಡೆ ಮಾಡಿದ ಇಸ್ರೋ. ಮಹಾರಾಷ್ಟ್ರದ ಗುಡ್ಡಾಪುರದಲ್ಲಿ ಕರ್ನಾಟಕ ಭವನ ಲೋಕಾರ್ಪಣೆ. ಶಕ್ತಿ, ಆಕಾಶದಲ್ಲಿ ವಿಶ್ವದ ಶಕ್ತಿಶಾಲಿ ಯುದ್ಧ ವಿಮಾನಗಳ ಗರ್ಜನೆ, ವೈಮಾನಿಕ ಪ್ರದರ್ಶನಕ್ಕೆ ಭಾರತ ಸಜ್ಜು. ಒಲಿಂಪಿಕ್ 2024 ಹ್ಯಾಟ್ರಿಕ್ ಪದಕದ ಕನಸು ಭಗ್ನ, 16ನೇ ಸುತ್ತಿನಲ್ಲಿ ಭಾರತದ ಪಿವಿ ಸಿಂಧುಗೆ ಸೋಲು, ಕೂಟದಿಂದಲೇ ಔಟ್. ಮಾಲ್ಡೀವ್ಸ್ಗೆ ಅಗತ್ಯ ಸರಕುಗಳ ರಫ್ತಿಗಾಗಿ ಭಾರತದಿಂದ 2 ಹೆಚ್ಚುವರಿ ಬಂದರುಗಳು ಘೋಷಣೆ. ಪ್ರೇಕ್ಷಕರು ಥಿಯೇಟರ್ಗೆ ಬರುವಂತೆ ಮಾಡುವಲ್ಲಿ ನಾವು ಸೋಲುತ್ತಿದ್ದೇವೆ, ನಟ ಕಿಶೋರ್. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.